ಬಲಿಯ ಗತಿಯೇನೋ ಒಂದು ದಿನ ಬೆಳಗೆದ್ದು ಅಜ್ಜಿಯು ತನ್ನ ಮನೆಯನ್ನು ನೋಡುತ್ತಾ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗುತ್ತಾ ಹೇಳಿದರೋ ಮರುಭೂಮಿ ಮರಳಿನ ಕಾಡಿನಲ್ಲಿ ನಟ್ಟ ಬಿಸಿಲಿನಲ್ಲಿ ಒಂದು ಮನೆ, ಅದ ಪ್ರದೇಶದಲ್ಲಿ ಬೇರೆ ಯಾವುದು ಮನೆ ಇಲ್ಲ. ಆ ಒಂದು ಗುಡಿಸಲು ಮಾತ್ರ, ಅದು ಆ ಮುದ್ದು ಅಜ್ಜಿಯ ಗುಡಿಸಲು. ಆ ಮುದ್ದು ಅಜ್ಜಿ ಆ ಕುಟೀರದ ಮೂಲೆಯಲ್ಲಿ ಕುಳಿತು ತನ್ನ ಮನೆಯ ಮಾಡನ್ನು ನೋಡುತ್ತಾ ಹೇಳುತ್ತಿದ್ದಾರೆ, ಯಾರಬ್ಬೆ ನನ್ನ ಮನೆಯ ಮಾಡು ನನ್ನ ಮನೆಯ ಮಾಡು ಏನು ಮಾಡುವುದು? ಈ ಕಾಲದ ಮಳೆಗಾಲವನ್ನು ನಾನು ಹೇಗೆ ಎದುರಿಸಲಿ? ಇದನ್ನು ರಿಪೇರಿ ಮಾಡಲಾದ ನನ್ನ ಕೈಯಲ್ಲಿ 1 ರೂಪಾಯಿ ಪೈಸೆಯೂ ಇಲ್ಲ. ಏನು ಮಾಡುವುದು ರಬ್ಬೆ ಎಂದು ಯೋಚಿಸುತ್ತಾ ಹೇಳುತ್ತಿದ್ದಾರೆ. ಮರುಭೂಮಿ ಮರಳಿನ ಕಾಡಲ್ಲಿ ಬಿಸಿಲಿನ ತಾಪಕ್ಕೆ ಬೀಸುವ ಗಾಳಿಗೆ ಬಿದ್ದರೆ ನನ್ನ ಗತಿಯೇನೋ? ಮನೆಯೊಂದು ಮಾಡಲು ನನ್ನ ಕೈಯಲ್ಲಿ ದಿರ್ಹಮಿಲ್ಲ, ಮಕ್ಕಳಿಲ್ಲ ಮರಿಗಳಿಲ್ಲ, ನನಗಾರು ಹಿತರಿಲ್ಲ. ಹೀಗೆ ಯೋಚನೆ ಮಾಡುತ್ತಿರುವಾಗ ಆ ಮುದ್ದು ಅಜ್ಜಿಗೆ ಒಂದು ಯೋಚನೆ ಹೊಡೆಯಿತು. ಅದೇ ಈ ರಾಜ್ಯವನ್ನಾಡುವ ಮಹಾರಾಜ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರವರ ಬಳಿ ಹೋಗಿ ಹೇಳಿದರೆ ಏನಾದರೂ ಪರಿಹಾರ ಸಿಗಬಹುದೇನೋ? ಮರುಭೂಮಿ ದಾಟುತ್ತ ಸಾಗಿದರು ಅಜ್ಜಿ, ಮರುಭೂಮಿ ದಾಟುತ್ತ ಸಾಗಿದರು, ಮನೆಯಿಂದ ಹೊರಡುತ್ತ ನಡೆದಿಯರು ಅಜ್ಜಿ, ಮರುಭೂಮಿ ದಾಟುತ್ತ ಸಾಗಿದರು, ಮರುಭೂಮಿ ದಾಟುತ್ತ ಸಾಗಿದರು ಅಜ್ಜಿ, ಮರುಭೂಮಿ ದಾಟುತ್ತ ಸಾಗಿದರು. ರಾಜರ ಮನೆಯನ್ನು ಹುಡುಕಿದರು ಅಜ್ಜಿ, ಮರುಭೂಮಿ ದಾಟುತ್ತ ಸಾಗಿದರು. ಮರುಭೂಮಿ ಬಿಸಿಲಿನ ತಾಪವನ್ನು ಸಹಿಸುತ್ತಾ, ಮರುಭೂಮಿ ನಡುವಿನ ಬಿಸಿಲಿನ ತಾಪವನ್ನು ಸಹಿಸುತ್ತಾ ನಡೆದರು ಅಜ್ಜಿ. ಮುಂದೆ ನಡೆದರು. ತುಂಬವಾಗಿ ಆಯಾಸವಾಗುತ್ತಿದೆ. ಏನೂ ತಿನ್ನಲು ಇಲ್ಲ, ಕುಡಿಯಲು ಇಲ್ಲ. ಅಜ್ಜಿ ಮಕ್ಕಾದ ನಡು ಒಂದು ಖರ್ಜೂರ ಮರಗಳ ಸಾಲಿನಲ್ಲಿ ಒಂದು ಗುಡಿಸಲನ್ನು ಕಂಡಳು. ಖರ್ಜೂರ ಮರಗಳ ಸಾಲಿನಲ್ಲಿ ಮರುಭೂಮಿ ಮಕ್ಕಾದ ನಾಡಿನಲ್ಲಿ ಅಜ್ಜಿಯು ಒಂದು ಮನೆಯನ್ನು ಕಂಡರು, ಮಹಿಳೆಯು ನಿಂತಿರುವುದನ್ನು ಕಂಡರು. ಖರ್ಜೂರ ಮರಗಳ ಸಾಲಿನಲ್ಲಿ, ಆ ಮಕ್ಕ ಎಂಬ ಪುಣ್ಯ ನಾಡಿನಲ್ಲಿ ಖರ್ಜೂರ ಮರಗಳ ಸಾಲಿನಲ್ಲಿ ಒಂದು ಕುಟೀರವನ್ನು ಅಜ್ಜಿ ಕಂಡರು. ಆ ಕುಟೀರದ ಮುಂದೆ ನಿಂತಿರುವಂತಹ ಮಹಿಳೆಯ ಪರಿಶುದ್ಧತೆಯನ್ನು ನೋಡಿದರೆ ಆ ಊರಿನ ಮಹಾರಾಣಿ ಅಂತ ಕಾಣುತ್ತಿದೆ. ಅಜ್ಜಿಯು ಅವರ ಬಳಿಗೆ ಹೋಗಿ ಕೇಳಿದರು, ಇವು ಕಂದಮ್ಮ, ಈ ಊರನ್ನಾಳುವ ರಾಜ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರವರ ಮನೆಯಲ್ಲಿಯೇ ಹೇಳುವೆಯಾ? ಬನ್ನಿವೋ ಗೆಳತಿ ಬನ್ನಿವೋ ಅಜ್ಜಿ, ನಿಮಗೊಂದು ಒಳ್ಳೆಯ ವಿಷಯವ ಹೇಳುವೆಯಾ? ನಿಮಗೊಂದು ಉಪಕಾರ ಮಾಡಲು ನನಗೆ ಆಸೆ ಇದೆ. ಅಜ್ಜಿಯನ್ನು ಮಹಾರಾಣಿ ಅಂತ ಇದ್ದಂತಹ ಮಹಿಳೆ ಮನೆಗೆ ಕಳಿಸಿ ಅವರಿಗೆ ಬೇಕಾದಂತಹ ಆಹಾರ ಮತ್ತು ಪಾನೀಯಗಳನ್ನು ನೀಡಿ ಹೇಳಿದರು. ಇದುವೇ ಅರಸರ ಮನೆ, ಇದುವೇ ಅರಸರ ಮನೆ, ಇದುವೇ ನಮ್ಮ ಅರಮನೆಯೋ, ನಿಮ್ಮ ಬಲಕೆಯನ್ನು ಹೇಳುವರೆ ಖಲೀಫರವರು ನೆರವನ್ನು ನೀಡುವರು ಎಂದು ಮಹಿಳೆಯಲ್ಲಿ ಎಂದು ಮುದ್ದು ಅಜ್ಜಿಯೊಟ್ಟಿಗೆ ಆ ಮಹಿಳೆಯು ಹೇಳುತ್ತಿದ್ದಾಳೆ. ಇದುವೇ ನಮ್ಮ ಅರಮನೆ. ಆ ಅಜ್ಜಿ ಕಂದಾಳಾದಳು. ಇದು ಈ ರಾಜ್ಯವನ್ನು ಆಡುವ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರವರ ಅರಮನೆಯೋ? ಇಂತಹ ಕುಟೀರವನ್ನು ಈ ಜನರು ನೋಡಲು ಸಾಧ್ಯವಿಲ್ಲ. ಅಲ್ಹಮ್ದುಲಿಲ್ಲಾಹಿ ಅಲಾ ಕುಲ್ಲಿ ಹಾಲ್, ಇದಕ್ಕಿಂತ ನನ್ನ ಕುಟೀರ ಎಷ್ಟೋ ಚೆನ್ನಾಗಿದೆ ಎಂದು ಹೇಳುತ್ತಿದ್ದಾರೆ. ರಾಜರ ಮನೆಯನ್ನು ನೋಡಲು ತುಂಬ ಕೇತವೇ, ನನ್ನ ಮನೆಯೋ